ಇದೇ ಮಾರ್ಚ್ನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ನಡೆಯಲಿದ್ದು, ಅದಕ್ಕೆ ಪೂರಕವಾಗಿ ಶಾಲೆಗಳಲ್ಲಿ ತಮ್ಮ ವಿದ್ಯಾರ್ಥಿಗಳನ್ನು ಅಣಿಗೊಳಿಸಲು ಶಿಕ್ಷಕರು ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ತರಬೇತಿ ನೀಡುತ್ತಿದ್ದಾರೆ. ಸ್ಥಳೀಯ ಶಾಸಕರಾಗಿರುವ ಬಾಬಾ ಸಾಹೇಬ್ ಪಾಟೀಲ್ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವ ಸಿವೈ ತುಬಾಕಿಯವರ ಪ್ರೋತ್ಸಾಹ ಹಾಗೂ ಶಿಕ್ಷಕರ ವಿಶೇಷ ಕಾಳಜಿಯಿಂದಾಗಿ ಕಳೆದ ಬಾರಿ ಕಿತ್ತೂರು ತಾಲೂಕು ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸಿತು. ಇದು ಕಿತ್ತೂರಿನ ಇತಿಹಾಸದಲ್ಲೇ ಒಂದು ಅಭೂತಪೂರ್ವ ಸಾಧನೆಯಾಗಿದ್ದು, ಮುಂದಿನ ದಿನಗಳಲ್ಲಿಯೂ ಇನ್ನೂ ಉತ್ತಮ ಸಾಧನೆಗೈಯಲು ಪ್ರೇರಣೆಯಾಗಿ ಭರವಸೆಯನ್ನು ಮೂಡಿಸಿತು. ಅದೇ ಉತ್ಸಾಹದೊಂದಿಗೆ ಈ ಬಾರಿಯೂ ಕೂಡ ಉತ್ತಮ ಫಲಿತಾಂಶದ ನಿರೀಕ್ಷೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನು ನಡೆಸುವುದರ ಜೊತೆಗೆ ಹೆಚ್ಚಿನ ಕಾಳಜಿಯೊಂದಿಗೆ ತಮ್ಮ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಪೂರ್ವ ಸಿದ್ಧತೆಗಳನ್ನು ಮಾಡಿಸುತ್ತಿದ್ದಾರೆ. ಬನ್ನಿ, ಹಾಗಾದರೆ ಯಾರ್ಯಾರು ಯಾವ ರೀತಿಯಾಗಿ ತಮ್ಮ ವಿದ್ಯಾರ್ಥಿಗಳನ್ನು ತರಬೇತಿಗೊಳಿಸುತ್ತಿದ್ದಾರೆ, ಯಾವ ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ ಎಂದು ಅವರ ಮಾತಿನಲ್ಲೇ ಕೇಳಿ ನೋಡೋಣ. ಕಳೆದ ಬಾರಿ ಇಡೀ ಬೆಳಗಾವಿ ಜಿಲ್ಲೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶದೊಳಗ ಕಿತ್ತೂರು ತಾಲೂಕು ಪ್ರಥಮವಾಗಿ ಬಂದಿದ್ದಕ್ಕ ಇಲ್ಲಿಯ ವಿಒ ಆಗಿರ್ತಕ್ಕಂಥ ತಾವು ಶಾಸಕರು ಹಾಗೂ ಬೆಳಗಾವಿ ಜಿಲ್ಲಾ ಡಿಡಿಪಿ ಅವರು ಕೂಡ ಬಹಳಷ್ಟು ಶ್ರಮಿಸಿದ್ದೀರಿ ಅಂತಕ್ಕಂಥ ಮಾತನ್ನ ನಾವು ಕೇಳಿದೀವಿ. ಅದಕ್ಕ ಹೋದ್ ಸಾರಿ ಆ ಒಂದು ಸಾಧನೆಯನ್ನ ಮಾಡುವ ಸಲುವಾಗಿ ನೀವು ಯಾವ ಹೊಸ ಪ್ರಯೋಗಗಳನ್ನ ಮಾಡಿದ್ರಿ, ಯಾವ ಯೋಜನೆಗಳನ್ನ ಹಾಕಿಕೊಂಡಿದ್ರಿ, ಮತ್ತ ಈ ವರ್ಷ ಅಂತ ಬೇರೆ ಯಾವ್ದಾದ್ರು ಹೊಸ ಪ್ರಯೋಗಗಳನ್ನ ಮಾಡಾತಿರೇನೋ ಅಥವಾ ಮತ್ತ ಬೇರೆ ಯೋಜನೆಗಳನ್ನು ನೀವು ಹಾಕೊಂಡಿದ್ದೀರ ಹೆಂಗ ಅಂದ್ರೆ ಇನ್ನೂ ಹೆಚ್ಚಿನ ಒಂದು ಸಾಧನೆಯನ್ನ ಸಾಧಿಸುವ ಸಲುವಾಗಿ, ಹೆಚ್ಚಿನ ಪ್ರಗತಿಯನ್ನ ಸಾಧಿಸುವ ಸಲುವಾಗಿ ನೀವು ಯಾವ್ಯಾವ ಕ್ರಮ ಕೈಗೊಳ್ತಾ ಇದ್ದೀರಿ ಅಂತಕ್ಕಂಥದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನ ಕೊಡಬೇಕಾಗಿ ವಿನಂತಿ. ನಮಸ್ಕಾರ. 2024-25ನೇ ಸಾಲಿನಲ್ಲಿ ನಾವು ಸುಮಾರು ಸೆಪ್ಟೆಂಬರ್ ವೇಳೆಗೆ ಕ್ರಿಯಾ ಯೋಜನೆಯನ್ನು ಹಾಕಿಕೊಂಡು ಕಾರ್ಯಪ್ರವೃತ್ತರಾಗಿದ್ದೀವಿ. ನಮ್ಮ ತಾಲೂಕಿನ ಎಲ್ಲ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಬಹಳ ಅತ್ಯುತ್ತಮ ರೀತಿಯಾಗಿ ಕೆಲಸ ಮಾಡಿದರು. ಅವರೆಲ್ಲರೂ ಕೆಲಸ ಮಾಡಿದ್ದ ಪರಿಣಾಮವಾಗಿ ನಮಗೆ ಒಂದು ಗುಣಮಟ್ಟದ ಫಲಿತಾಂಶವನ್ನು ನಿರೀಕ್ಷಿಸಿದ್ದೀವಿ. ಅದರಂತೆ ನಾವು ಫಲಿತಾಂಶವನ್ನು ಕೂಡ ಪಡೆದುಕೊಂಡಿದ್ದೀವಿ. ಅದಕ್ಕೆ ನಮ್ಮ ಫೋನಿನ ಕಾರ್ಯಕ್ರಮ ಇರ್ಬೋದು, ಆನಂತರ ಮಾಧ್ಯಮ ಸ್ನೇಹಿತರ ವಿಡಿಯೋ ರೆಕಾರ್ಡಿಂಗ್ ಇರ್ಬೋದು, ಆನಂತರ ಸರಣಿ ಪರೀಕ್ಷೆಗಳಿರ್ಬೋದು, ತೆರೆದ ಪುಸ್ತಕ ಇರ್ಬೋದು, ಆನಂತರ ಮಾನ್ಯ ಶಾಸಕರ ನಮ್ಮ ಚಿತ್ತ ಉತ್ತೀರ್ಣತೆ ಅನ್ನುವಂಥ ಒಂದು ಪಾಸಿಂಗ್ ಪ್ಯಾಕೇಜನ್ನು ಮಾನ್ಯ ಶಾಸಕರು ನಮಗೆ ತಯಾರಿಸಿ ಕೊಟ್ಟಿದ್ರು. ಅದೇ ರೀತಿಯಾಗಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಬೆಳಗಾವಿ, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕಾ ದಂಡಾಧಿಕಾರಿಗಳು, ತಾಲೂಕಿನ ಎಲ್ಲ ಅಧಿಕಾರಿಗಳು ಹಾಗೂ ಮಾನ್ಯ ಉಪನಿರ್ದೇಶಕರ ಒಂದು ಮಾರ್ಗದರ್ಶನದಲ್ಲಿ ಸತತವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಮುಟ್ಟುವ ಹಾಗೆ ಕ್ಲಸ್ಟರ್ ಹಂತದಲ್ಲಿ ಅಭಿಪ್ರೇರಣಾ ಕಾರ್ಯಾಗಾರಗಳಾಯಿತು. ಆನಂತರ ಬೇರೆ 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 ರೀತಿ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಿಂದ ಪಾಠ ಬೋಧನೆ ಆಯಿತು. ಆನಂತರ ಉತ್ತಮ ಅಂಕ ಗಳಿಸುವಂಥ ವಿದ್ಯಾರ್ಥಿಗಳಿಗೆ ವಿಶೇಷ ವರ್ಗಗಳನ್ನು ನಡೆಸೋದಾಯಿತು. ಒಟ್ಟಾರೆಯಾಗಿ ಪರೀಕ್ಷೆ ನಾಳೆ ಇದೆ ಅಂದರೆ ಇವತ್ತಿನವರೆಗೂ ಕೂಡ ವರ್ಗಗಳನ್ನು ನಿರ್ವಹಣೆ ಮಾಡಿದ್ದೆ ನಮ್ಮ ಶಿಕ್ಷಕರ ಪರಿಶ್ರಮ ಮತ್ತು ಮುಖ್ಯೋಪಾಧ್ಯಾಯರ ಕಾಳಜಿಯಿಂದ ಒಂದು ಒಳ್ಳೆಯ ಫಲಿತಾಂಶ ಬಂದಿದೆ. ಈ ವರ್ಷ ಕೂಡ ಒಂದು ವಿನೂತನವಾದಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಈ ಸಾರಿ ಹೋದ ಸಾರಿ 24-25 ನಮ್ಮ ಚಿತ್ತ ಉತ್ತೀರ್ಣದತ್ತ ಅಂತೇಳಿ ಇತ್ತು. ಈ ಸಾರಿ ನಮ್ಮ ಚಿತ್ತ ಶತಕದತ್ತ ಅಂತೇಳಿ ಒಂದು ಕಾರ್ಯಕ್ರಮವನ್ನು ರೂಪುರೇಷೆಯನ್ನು ತಯಾರಿಸಿಕೊಂಡು ಒಂದು ಕ್ರಿಯಾ ಯೋಜನೆಯನ್ನು ಮಾಡಿಕೊಂಡು 6 ವಿಷಯಗಳಿಗೆ ಸಂಬಂಧಪಟ್ಟಂತಹ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಿಂದ ಕೈಪಿಡಿಗಳನ್ನು ಎಲ್ಲ ವಿಷಯವಾರು ಕೈಪಿಡಿ ತಯಾರಿಸಿ ಪ್ರತಿ ಮಗುವಿಗೂ ಮುಟ್ಟಿಸುವಂಥ ಕಾರ್ಯವನ್ನು ಮಾನ್ಯ ಶಾಸಕರು ಕೈಗೆತ್ತಿಕೊಂಡಿದ್ದಾರೆ. ಅವರು ಕೂಡ ಅವ್ರ ವಿಷನ್ನು ಕೂಡ ನಮ್ಮ ಕಿತ್ತೂರು ಮತಕ್ಷೇತ್ರ ಶೈಕ್ಷಣಿಕವಾಗಿ ಬಹಳಷ್ಟು ಮುಂದುವರಿಲಿ ಅಂತೇಳಿದೆ. ಇದಕ್ಕೆ ಮಾರ್ಗದರ್ಶನ ನೀಡಿದಂಥ ಮಾನ್ಯ ಉಪನಿರ್ದೇಶಕರು, ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಆನಂತರ ವರ್ಗ ಕೋಣೆಯಲ್ಲಿ ಸತತವಾಗಿ ಪ್ರಯತ್ನ ಮಾಡುವಂಥ ನಮ್ಮ ಶಿಕ್ಷಕರು ಕೂಡ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಅವರೆಲ್ಲ ಕೆಲಸ ಮಾಡಿದ್ರಿಂದನೇ ಇವತ್ತು ಕಿತ್ತೂರು ಪ್ರಥಮ ಬಂದಿದೆ. ಈ ಸಾರಿ ನಮ್ಮ ಗುರಿ ನಮ್ಮ ಜಿಲ್ಲೆಗೆ ಪ್ರಥಮ ಸ್ಥಾನ ಬರೋದಲ್ಲದೆ ವಿಭಾಗಕ್ಕೆ 1 ಅಥವಾ 2ನೇ ಸ್ಥಾನವನ್ನು ಪಡೆದುಕೊಳ್ಳುವಂಥ ಒಂದು ಅಭಿಲಾಷೆಯನ್ನು ಇಟ್ಕೊಂಡು, ಗುರಿ ಇಟ್ಕೊಂಡು ಕೆಲಸವನ್ನು ಈಗಾಗಲೇ ಸ್ಟಾರ್ಟ್ ಮಾಡಿದ್ವಿ. 2025
ಮಾರ್ಚ್ ಏಪ್ರಿಲ್ನಲ್ಲಿ ಜರುಗಿರ್ತಕ್ಕಂತಹ SSLC ಪರೀಕ್ಷೆಯಲ್ಲಿ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಚೆನ್ನಮ್ಮನ ಕಿತ್ತೂರು ಸರಾಸರಿ 78.72 ಫಲಿತಾಂಶವನ್ನ ನೀಡೋದ್ರೊಂದಿಗೆ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಶೈಕ್ಷಣಿಕ ಸಾಧನೆಯನ್ನ ಮಾಡಿರ್ತಕ್ಕಂಥ ಶಾಲೆಯಾಗಿದೆ. ಇದಕ್ಕೆ ಈ ಸಾಧನೆಗೆ ಕಾರಣ ಅಂತಂದ್ರೆ ನಮ್ಮ ಶಿಕ್ಷಕರ ನಿರಂತರ ಪ್ರಾಮಾಣಿಕ ಪ್ರಯತ್ನನೇ ಈ ಫಲಿತಾಂಶಕ್ಕೆ ಕಾರಣ. ಅದರ ಜೊತೆಗೆ ನಾವು ಹಾಕಿಕೊಂಡಿರ್ತಕ್ಕಂಥ ಯೋಜನೆಗಳು ಅಂದ್ರೆ ಡಿಸೆಂಬರ್ ಒಳಗಾಗಿ ನಮ್ಮ ಸಿಲೆಬಸ್ ಅನ್ನು ಮುಗಿಸಿ ಎನ್ಯುವಲ್ ಡೇನು ಸಹಿತ ನಾವು ಜನವರಿ 9ಕ್ಕೆ ಮುಗಿಸಿದ್ವಿ. ಹಾಗಾಗಿ ಉಳಿದ ಒಂದು 2.5 ತಿಂಗಳು ನಮ್ಮ ಮಕ್ಕಳು ಪಠ್ಯೇತರ ಚಟುವಟಿಕೆಗಳಿಂದ ನಿರ್ಲಿಪ್ತರಾಗಿ ಓದ್ಲಿಕ್ಕೆ ಅನುಕೂಲ ಆಗಿತ್ತು. ಅದರ ಜೊತೆಗೆ ಜನವರಿಯಿಂದ ನಾವು ಆಲ್ಮೋಸ್ಟ್ ಆಲ್ ತರಗತಿಗಳು 45 ನಿಮಿಷದ್ದು ಇರ್ತಿದ್ದು, ನಾನು ಅದನ್ನ 2 ತರಗತಿಗಳನ್ನ ಸೇರಿಸಿ ಒಂದು ಅವಧಿಯನ್ನಾಗಿ ಪರಿವರ್ತಿಸಿ ನಿರಂತರವಾಗಿ 90 ನಿಮಿಷಗಳ ಕಾಲ ಕಠಿಣ ವಿಷಯಗಳ ಮೇಲೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಮಧ್ಯೆ ಚರ್ಚೆ, ಸಂವಾದ, ಬೋಧನೆ, ಉಪನ್ಯಾಸ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಅದರ ಜೊತೆಗೆ ಪಾಲಕರ ಸಹಕಾರ, SDMC ಸಹಕಾರ, ಶಾಸಕರ ಒಂದು ಪ್ರೋತ್ಸಾಹ ಇವೆಲ್ಲವುಗಳ ಕಾರಣದಿಂದಾಗಿ ನಮ್ಮ ಶಾಲೆ ಕಳೆದ ಸಾಲಿನಲ್ಲಿ 78.72 ಸರಾಸರಿ ಅಂಕಗಳೊಂದಿಗೆ ಉತ್ತಮ ಸಾಧನೆ ಮಾಡಿದೆ. ಹಾಗಾಗಿ ಪ್ರಸ್ತುತ ವರ್ಷದಲ್ಲೂ ಸಹಿತ ಒಂದು ಒಳ್ಳೆಯ ಫಲಿತಾಂಶವನ್ನ ಕೊಡ್ಲಿಕ್ಕೆ ನಮ್ಮ ಶಿಕ್ಷಕರ ತಂಡ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದೆ. ನಮಗಿರುವ ಇತಿಮಿತಿಯಲ್ಲಿ ಒಂದು ಒಳ್ಳೆಯ ಪ್ರಯತ್ನವನ್ನ ನಾವು ಮಾಡಿ ಕಳೆದ ಸಾಲಿಗಿಂತ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನ ಕೊಡ್ಲಿಕ್ಕೆ ಪ್ರಾಮಾಣಿಕ ಈ ಸಹಿತ ವಿಶೇಷ ತರಗತಿಗಳು ಇರ್ತಕ್ಕಂಥದ್ದು ಇರಬಹುದು, ಘಟಕ ಪರೀಕ್ಷೆ ಅಂದ್ರೆ ಜನವರಿ ನಂತರದಲ್ಲಿ ನಾವು ಪ್ರತಿ ವರ್ಷ ಮಾಡ್ತಾ ಇದ್ವಿ. ಈ ಸರಿ ಸರ್ಕಾರನೇ ಅದನ್ನ ಈಗಿನಿಂದನೇ ಮಾಡ್ಲಿ LB ಅನ್ನೋ ಒಂದು ರೂಪರೇಷದಲ್ಲಿ ಅದನ್ನ ಮಾಡ್ಲಿಕ್ಕೆ ನಮ್ಗೆ ಮಾರ್ಗದರ್ಶನ ಮಾಡಿದೆ. ಹಾಗಾಗಿ ಘಟಕ ಪರೀಕ್ಷೆಗಳು, ಶಿಕ್ಷಕರ ನಿರಂತರ ಪ್ರಯತ್ನ, ವಿದ್ಯಾರ್ಥಿಗಳ ಜೊತೆಗೆ ವೈಯಕ್ತಿಕ ಒಡನಾಟ ಈ ಎಲ್ಲ ಚಟುವಟಿಕೆಗಳ ಮೂಲಕ ಈ ಸರಿನೂ ಸಹಿತ ಒಂದು ಉತ್ತಮವಾದ ಫಲಿತಾಂಶ ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಕೊಡುವಲಿಕ್ಕೆ ನಾವೆಲ್ಲ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಇದರ ಜೊತೆಗೆ ಪಾಲಕರು, ತಾಯಂದಿರು, ವಿದ್ಯಾರ್ಥಿನಿಯರು ಇವರೆಲ್ಲರ ಸಹಾಯ ಸಹಕಾರ, ಮಾರ್ಗದರ್ಶನ ನಮ್ಗಿರೋದ್ರಿಂದ ಈ ಸರಿ ಸಹಿತ SSLC ಪರೀಕ್ಷೆಯಲ್ಲಿ ಕಿತ್ತೂರು ತಾಲೂಕು ಬೆಳಗಾವಿ ಜಿಲ್ಲೆಗೆ ಪ್ರಥಮ ಬಂತು. ಅದರಲ್ಲೂ ಕೂಡ ಕಿತ್ತೂರು ತಾಲೂಕಿನಲ್ಲಿ ತಮ್ಮ ಜ್ಞಾನಗಂಗಾ ಶಿಕ್ಷಣ ಸಂಸ್ಥೆ ಅತ್ಯುತ್ತಮ ಸಾಧನೆಯನ್ನ ಮಾಡಿ ಪ್ರಥಮ ಸ್ಥಾನದಲ್ಲಿದೆ. ಈ ಒಂದು ಸಾಧನೆಗೆ ತಾವು ಯಾವ ರೀತಿ ಶ್ರಮ ಪಟ್ರಿ, ಯಾವ ಹೊಸ ಪ್ರಯೋಗಗಳನ್ನ ಮಾಡಿದ್ರಿ, ಹಾಗೂ ಇದಕ್ಕೆ ಪಾಲಕರು, ವಿದ್ಯಾರ್ಥಿಗಳು ಯಾವ ರೀತಿ ಸ್ಪಂದಿಸಿದ್ರು ಅಂತಕ್ಕಂಥದ್ದನ್ನ ದಯವಿಟ್ಟು ನಮ್ಮ ಜೊತೆಗೆ ಸ್ವಲ್ಪ ಹಂಚ್ಕೊಳ್ಬೇಕು ಅಂತ ಹೇಳಿ ವಿನಂತಿಸ್ತೇನೆ. ಓಕೆ ಸರ್. 2024-25ನೇ ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ನಮ್ಮ ಜ್ಞಾನಗಂಗಾ ಶಿಕ್ಷಣ ಸಂಸ್ಥೆಯಿಂದ ನಡೆಯುವಂತಹ ಆಂಗ್ಲ ಮಾಧ್ಯಮ ಹೊಸ ಪ್ರೌಢಶಾಲೆ ಕಿತ್ತೂರಲ್ಲಿ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಇದು ಒಂದಾಗಿದೆ. ಇದನ್ನ ನಾವು ಈ ಒಂದು ಫಲಿತಾಂಶ ಪಡ್ಕೊಳ್ಬೇಕಾದ್ರೆ ನಮ್ಮ ಆಡಳಿತ ಮಂಡಳಿ ಅಧ್ಯಕ್ಷರಾದಂತಹ ಗುರುಸಿದ್ದಯ್ಯ ಕಲ್ಮಠ್ ಹಾಗೂ ಇತರೆ ಆಡಳಿತ ಮಂಡಳಿ ಸದಸ್ಯರ ಸಭೆಯನ್ನು ಮಾಡಿ ಈ 24-25 ಶೈಕ್ಷಣಿಕ ವರ್ಷದ ಮಕ್ಕಳ 10th ಮಕ್ಕಳ ಒಂದು ವಿಶೇಷವಾದ ಕಾಳಜಿ ವಹಿಸಬೇಕು, ಅದನ್ನ ಹೇಗೆ ಮಾಡಬೇಕು ಏನು ಅನ್ನೋ ಬಗ್ಗೆ ಆಡಳಿತ ಮಂಡಳಿ ಚರ್ಚೆ ಮಾಡಿದ್ರು. ಆ ನಂತರ ಅವರು ನಮ್ಗ ಒಂದು ಶಿಕ್ಷಕರಿಗೆ ಹಾಗೂ ಮುಖ್ಯೋಪಾಧ್ಯಾಯರಿಗೆ ಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟರು. ನೀವು ಯಾವ ಒಂದು ಕ್ರಮ ಕೈಕೊಳ್ತೀರಿ ಅದಕ್ಕೆ ನಾವು ಎಲ್ಲಾ ಸಪೋರ್ಟ್ ಅದ, ವಿದ್ಯಾರ್ಥಿಗಳನ್ನ ಒಂದು ಚೆನ್ನಾಗಿ ನೀವು ತಯಾರು ಮಾಡಬೇಕು ಅನ್ನುವಂತ ಪೂರ್ಣ ಒಂದು ಸಪೋರ್ಟ್ ಅನ್ನ ಕೊಟ್ಟಾಗ ನಾವು ಎಲ್ಲ ಒಂದು ಧೈರ್ಯದಿಂದ ಪಾಲಕರ ಸಭೆಯನ್ನ ಮಾಡಿದೆವು. ಪಾಲಕರ ಸಭೆಯನ್ನು ಮಾಡಿದಾಗ ಪಾಲಕರು ಸಹ, ಬಾಲಕಿಯರ ಮತ್ತು ಬಾಲಕರ ಪಾಲಕರು ಸಹ ನಮಗೆ ಬಹಳಷ್ಟು ಸಪೋರ್ಟ್ ಕೊಟ್ಟು ನೀವು ಯಾವ ಕ್ರಮ ಕೈಕೋತೀರಿ ಮಾಡ್ರಿ, ನಾವು ಅದಕ್ಕೆಲ್ಲ ಸಪೋರ್ಟ್ ಅದೇವು ಅಂತಂದ್ರು. ಆ ನಿಟ್ಟಿನೊಳಗ ನಾವು ಮಕ್ಕಳಿಗೆ ಮೊದಲ FA1 ಎಕ್ಸಾಮ್ ಆದಾಗ ಆ ಫಲಿತಾಂಶವನ್ನು ಅನಾಲಿಸಿಸ್ ಮಾಡಿದಾಗ ಬಹಳಷ್ಟು ಕಳಪೆ ಮಟ್ಟದಲ್ಲಿತ್ತು. ಆದ್ದರಿಂದ ಅವರಿಗೆ ಯಾವ ರೀತಿ ಮನೆಯೊಳಗೆ ಅಭ್ಯಾಸ ಮಾಡಬೇಕು, ಓದು ಬರಹ ಮತ್ತು ಅರ್ಥೈಸುವಿಕೆಯ ವಿಧಾನ ಏನು ಅನ್ನೋದನ್ನ ನಾವು ಅವರಿಗೆ ಎಲ್ಲಾ ಶಿಕ್ಷಕರು ಕೂಡಿ ತಿಳಿಸಿಕೊಟ್ಟು
ಆ ಕ್ರಮವಾಗಿ ವಿದ್ಯಾರ್ಥಿಗಳು ಪಾಲಕರು ಸಹ ಮುಂದುವರೆದರು. ಅದೇ ಪ್ರಕಾರವಾಗಿ ನಾವು ಶಾಲೆಯನ್ನ ಮುಂಜಾನೆ 8ರಿಂದ ರಾತ್ರಿ 8:30ರವರೆಗೆ ಮಕ್ಕಳನ್ನ ಇಲ್ಲಿ ಶಾಲೆಯಲ್ಲಿ ಕೂರಿಸಿಕೊಂಡು ಅವರಿಗೆ ಓದುವುದು, ಬರೆಯುವುದು ಮತ್ತು ಅವರಿಗೆ ಮೇಲಿಂದ ಮೇಲೆ ಕಿರು ಪರೀಕ್ಷೆಗಳನ್ನ ತೆಗೆದುಕೊಳ್ಳುವುದು, ಪಾಠ ಪರೀಕ್ಷೆಗಳನ್ನ ತೆಗೆದುಕೊಳ್ಳುವುದು, ಅವುಗಳನ್ನು ಪರಿಹಾರ ಬೋಧನೆ ಮಾಡೋದು, ರೆಮಿಡಿಯಲ್ ಟೀಚಿಂಗ್ ಮಾಡಿ ಪ್ರತಿ ಪರೀಕ್ಷೆಗೂ ಅವರ ಪರೀಕ್ಷಾ ಫಲಿತಾಂಶದ ವಿಶ್ಲೇಷಣೆಯನ್ನು ಮಾಡಿಕೊಂಡು ಪಾಲಕರಿಗೆ ಆ ಒಂದು ವಿಶ್ಲೇಷಣೆಯ ಫಲಿತಾಂಶವನ್ನು ತಿಳಿಸಿ ನಾವು ಆ ಪಾಲಕರ ಜೊತೆಗೆ ಫೋನ್ ಮೂಲಕ ಮಾತನಾಡಿ ಮಕ್ಕಳಿಗೆ ಅಭ್ಯಾಸ ಮಾಡಲು ಪ್ರೋತ್ಸಾಹಿಸಿದೆವು. ಮುಂಜಾನೆ 8ರಿಂದ ಅವರು ಎದ್ದು ಮುಂಜಾನೆ ಎಲ್ಲ ಕಾರ್ಯಕ್ರಮ ಮುಗಿಸಿಕೊಂಡು ಮುಂಜಾನೆ 5 ಗಂಟೆಯಿಂದ ಪ್ರಾರಂಭ ಮಾಡಿಕೊಂಡು ಅವರು ಮನೆಯಲ್ಲಿ ಓದ್ಕೊಳ್ಬೇಕು. 8 ಗಂಟೆಗೆ ಶಾಲೆಯಲ್ಲಿ ಬರಬೇಕು. 8ರಿಂದ ನಾವು ವಿವಿಧ ಶಿಕ್ಷಕರಿಗೆ ಹಂತ ಹಂತವಾಗಿ ಮಾಡಿ ವೇಳಾಪಟ್ಟಿಯಂತೆ 6 ವಿಷಯಗಳನ್ನು ಪ್ರತಿದಿನ ಸಾಗುವಂತೆ ಮಾಡಿದರು. ಪ್ರತಿದಿನ ಎಷ್ಟು ವಿಷಯವನ್ನು ಸಾಗಿಸ್ತಾರೋ ಅವರು ಓದಲಿಕ್ಕೆ ಮಕ್ಕಳಿಗೆ ಹೇಳ್ಕೊಡ್ತಾರೋ ಅದರ ಮೇಲೆ ಒಂದು ಪ್ರಶ್ನೆ ಕಾಗದವನ್ನು ಕೊಟ್ಟು 30 ನಿಮಿಷಗಳ ಒಂದು ಪರೀಕ್ಷೆಯನ್ನು ತೆಗೆದುಕೊಂಡು ಅಲ್ಲೇ ಮಕ್ಕಳ ಅದನ್ನ ಮೌಲ್ಯಮಾಪನವನ್ನು ಮಾಡಿ ಆ ಮೌಲ್ಯಮಾಪನ ಮಾಡಿದ ನಂತರ ಯಾವ ಪ್ರಶ್ನೆಗಳಿಗೆ ಉತ್ತರಿಸಲು ಮಕ್ಕಳು ಅಸಮರ್ಥರಾಗಿರ್ತಾರೋ ಆ ಪ್ರಶ್ನೆಗಳಿಗೆ ಅಲ್ಲೇ ರೆಮಿಡಿಯಲ್ ಟೀಚಿಂಗ್ ಮತ್ತು ಪರಿಹಾರ ಬೋಧನೆ ಅದನ್ನು ಮಾಡಿ ಅವತ್ತಿನ ವಿಷಯವನ್ನ ನಾವು ಅದನ್ನು ಮನದಟ್ಟ ಮಾಡಿಕೊಡುವಂತಹ ವ್ಯವಸ್ಥೆಯನ್ನು ಮಾಡಿಕೊಂಡು ಪ್ರತಿದಿನ 6 ವಿಷಯಗಳನ್ನ ಸಾಗಿಸ್ತಾ ಇದ್ದರು. ಆ ನಂತರ ಡಿಸೆಂಬರ್ 30 ಎಲ್ಲ ವಿಷಯಗಳನ್ನ ಪೂರ್ಣ ಮಾಡಿ ಜನವರಿ ತಿಂಗಳಿಂದ ನಾವು ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನ ತೆಗೆದುಕೊಂಡು ಪ್ರತಿ ಪೂರ್ವ ಸಿದ್ಧತಾ ಪರೀಕ್ಷೆಗಳೂ ಸಹ ಅನಾಲಿಸಿಸ್ ಮಾಡಿ ಅವುಗಳ ಪ್ರಗತಿಯನ್ನ ಮಕ್ಕಳಿಗೆ ಮತ್ತು ಪೋಷಕರಿಗೆ ತಿಳಿಸಿ ಅವರಿಗೆ ನಾವು ಯಾವ ರೀತಿಯಾಗಿ ಅವ್ರು ಹೆಚ್ಚು ಅಂಕಗಳನ್ನು ಗಳಿಸಬೇಕು ಅನ್ನುವಂಥ ಮಾರ್ಗದರ್ಶನವನ್ನು ಮಾಡ್ತಾ ಇದ್ವಿ. ಪ್ರತಿ ಪರೀಕ್ಷೆ ಆದ ನಂತರ ಪಾಲಕರ ಚನ್ನಮ್ಮನ ಕಿತ್ತೂರಿನ ಗಡಗಿ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕರಾಗಿರ್ತಕ್ಕಂತಹ ಶ್ರೀಯುತ GB ಪಾಟೀಲ್ ಅವರಿಗೆ ನಮಸ್ಕಾರಗಳು. ಕಳೆದ ಬಾರಿಯ SSLC ಫಲಿತಾಂಶವನ್ನು ನೋಡಿದಾಗ ನಮ್ಮ ಕಿತ್ತೂರು ತಾಲೂಕು ಇಡೀ ಬೆಳಗಾವಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದು, ಅದರಲ್ಲಿಯೂ ಕೂಡ ತಮ್ಮ ಶಾಲೆ ಅತ್ಯುತ್ತಮ ಒಂದು ಫಲಿತಾಂಶವನ್ನ ಪಡೆದುಕೊಂಡಿದೆ. ಕಳೆದ ಬಾರಿ ಪರೀಕ್ಷೆಯನ್ನ ಎದುರಿಸಿದಂತಹ ವಿದ್ಯಾರ್ಥಿಗಳಿಗೆ ತಾವು ಯಾವ್ಯಾವ ರೀತಿಯಲ್ಲಿ ಹೊಸ ಹೊಸ ಯೋಜನೆಗಳನ್ನ ಹಾಕಿಕೊಂಡು ಅವರಿಗೆ ಉತ್ತಮ ಫಲಿತಾಂಶ ತರುವುದಕ್ಕೆ ಪ್ರಯತ್ನ ಪಟ್ರಿ, ಅದೇ ರೀತಿ ಈ ವರ್ಷ ಕೂಡ ಇನ್ನೂ ಹೆಚ್ಚಿನ ಒಂದು ಪ್ರಗತಿಯನ್ನ ಸಾಧನೆ ಮಾಡುವುದಕ್ಕೋಸ್ಕರ ಇನ್ನೂ ಯಾವುದಾದ್ರೂ ಹೊಸ ಯೋಜನೆಗಳನ್ನ ನೀವು ಹಾಕಿಕೊಂಡಿದ್ದೀರೋ ಹೇಗೆ ಅನ್ನತಕ್ಕಂತಹ ನಿಮ್ಮ ಅಭಿಪ್ರಾಯಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ತೇನೆ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರಗಳು. ಶಾಲಾ ಶಿಕ್ಷಣ ಇಲಾಖೆ ಬೆಳಗಾವಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಚನ್ನಮ್ಮನ ಕಿತ್ತೂರು ಇವರುಗಳ ನಿರ್ದೇಶನದಂತೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ CY ತುಬಾಕರ್ ಸರ್ ಅವರ ಸಹಕಾರ, ನಮ್ಮ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಆದ ಶ್ರೀ VY ಭಜಂತ್ರಿ ಸರ್ ಅವರ ಮಾರ್ಗದರ್ಶನದೊಂದಿಗೆ ಪ್ರತಿ ವರ್ಷ SSLC ಫಲಿತಾಂಶದಲ್ಲಿ ಉತ್ತಮ ಫಲಿತಾಂಶ ನೀಡತಕ್ಕಂಥ ಕಾರ್ಯವನ್ನು ನಮ್ಮ ಶಾಲೆ ಮಾಡ್ತಾ ಇದೆ. 2 ಮಾಧ್ಯಮಗಳು ಕೂಡ ಅತ್ಯುತ್ತಮವಾದಂಥ ಫಲಿತಾಂಶವನ್ನು ಪಡಿತಾ ಬಂದಿದ್ದೇವೆ. ಅದರಂತೆ 2024-25ನೇ ಸಾಲಿನಲ್ಲಿಯೂ ಸಹ ನಮ್ಮ ಶಾಲೆಯ 2 ಮಾಧ್ಯಮಗಳು ಉತ್ತಮ ಫಲಿತಾಂಶ ಸಾಧನೆಯೊಂದಿಗೆ ಗುಣಾತ್ಮಕ ಶಿಕ್ಷಣ ಸೂಚ್ಯಾಂಕದಲ್ಲಿ KSEAB ಇಂದ A ಶ್ರೇಣಿಯನ್ನ ಪಡೆದುಕೊಂಡಿದೆ ಅಂತ ಹೇಳೋದಕ್ಕಂದ್ರೆ ಹೆಮ್ಮೆ ಅನಿಸ್ತಾ ಇದೆ. ನಿರಂತರವಾಗಿ SSLC ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆದುಕೊಳ್ಳಲು ಅನೇಕ ಯೋಜನೆಗಳನ್ನ ನಮ್ಮ ಶಾಲೆಯಲ್ಲಿ ಕೈಗೊಂಡಿರ್ತೇವೆ. ಈ ಯೋಜನೆಗಳಲ್ಲಿ ಮೊದಲನೇದು ಇಲಾಖೆಯಿಂದ ನಿರ್ಧರಿಸಲ್ಪಟ್ಟ ಫಲಿತಾಂಶ ವೃದ್ಧಿ ಯೋಜನೆಗಳನ್ನ ಅಳವಡಿಕೆ ಮಾಡ್ಕೊಳ್ತೇವೆ. ಏನು ನಮ್ಮ ಇಲಾಖೆ ನಮಗೆ ಜೂನ್ ಪ್ರಾರಂಭದಲ್ಲಿ ಯೋಜನೆಗಳನ್ನ SSLC ಫಲಿತಾಂಶ ವೃದ್ಧಿಗೆ ಯೋಜನೆಗಳನ್ನ ನೀಡ್ತಾ ಇದೆ. ಆ ಎಲ್ಲಾ ಯೋಜನೆಗಳನ್ನ ಚಾಚು ತಪ್ಪದೆ ನಮ್ಮ ಶಾಲೆಗೆ ಅಳವಡಿಸ್ಕೊಳ್ತೇವೆ. ಅದರಲ್ಲಿ ಬರ್ತಕ್ಕಂಥ ಎಲ್ಲಾ ಯೋಜನೆಗಳನ್ನ ನಮ್ಮ ಮಕ್ಕಳ ಮಟ್ಟಕ್ಕೆ ತಂದು ರೂಪಿಸಿ ಅವುಗಳನ್ನ ಕೊಡ್ತಾ ಇರೋದ್ರಿಂದ ಅದರಲ್ಲಿ ನಮಗೆ ಯಶಸ್ಸು ಸಿಗ್ತಾ ಇದೆ. ಎರಡನೇದಾಗಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮಾರ್ಗದರ್ಶನ, SSLC ಫಲಿತಾಂಶ ವೃದ್ಧಿಗೆ ಕುರಿತಂತೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀ CY ತುಬಾಕರ್ ಸರ್ ಅವರು ಮಾಡಿರ್ತಕ್ಕಂತಹ ಮಾರ್ಗದರ್ಶನವನ್ನ, ಅವರು ಹಾಕಿಕೊಟ್ಟಿರ್ತಕ್ಕಂತಹ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡ್ತಾ ಉತ್ತಮವಾದಂತಹ ಒಂದು ಫಲಿತಾಂಶವನ್ನ ಪಡೆದುಕೊಳ್ತಾ ಇದ್ದೇವೆ. ಸಾಮರ್ಥ್ಯ ಆಧಾರಿತ ನಾವು ಮಾಡ್ತಕ್ಕಂತಹ ಒಂದು ಕೆಲಸ ಏನಪ್ಪಾ ಅಂದ್ರೆ ಜೂನ್ ನಲ್ಲಿ ಪ್ರಾರಂಭದಲ್ಲಿ
ಮಕ್ಕಳಲ್ಲಿ ಸಾಮರ್ಥ್ಯ ಆಧಾರಿತ ಗುಂಪುಗಳ ರಚನೆ ಮಾಡ್ತೇವೆ. ಎ ಗುಂಪು, ಬಿ ಗುಂಪು, ಸಿ ಗುಂಪು ಅಂತ ಮಾಡಿಕೊಂಡು ಆ ಮಕ್ಕಳ ಮನೋಮಟ್ಟವನ್ನ ಅರ್ಥ ಮಾಡಿಕೊಂಡು ಆ ಮಕ್ಕಳ ಮನೋಮಟ್ಟಕ್ಕೆ ಅನುಸಾರವಾಗಿ ಅವ್ರಿಗೆ ಕೊಡ್ತಕ್ಕಂತಹ ಅಭ್ಯಾಸಗಳನ್ನ, ಅವ್ರಿಗೆ ಮಾಡಿಸ್ತಕ್ಕಂತಹ ಪ್ರಾಕ್ಟೀಸ್ಗಳನ್ನ ಜಾರಿಗೆ ತಗೊಂಡ್ ಬರ್ತೇವೆ. ಇನ್ನು ಜೂನ್ ಆರಂಭದಿಂದಲೇ ನಾವು ಮತ್ತೊಂದು ಕೆಲಸ ಮಾಡ್ತೇವೆ. ಏನಪ್ಪಾ ಅಂತಂದ್ರ, ಜೂನ್ ಆರಂಭದಿಂದಲೇ ಪ್ರತಿ ಮಗುವಿಗೂ ವಿಶೇಷ ವೇಳಾಪಟ್ಟಿಯನ್ನ ಕೊಡ್ತೇವೆ. ಆ ಪ್ರತಿ ಮಕ್ಕಳಿಗೂ ಕೂಡ ವಿಶೇಷ ವೇಳಾಪಟ್ಟಿ ಶಾಲಾ ಅವಧಿಯ ನಂತರದ ವೇಳಾಪಟ್ಟಿ ಆಗಿರ್ತದ. ಶಾಲೆಯಲ್ಲಿ ಒಂದು ವೇಳಾಪಟ್ಟಿ ಜಾರಿಯಲ್ಲಿ ಇರ್ತದ, ಶಾಲಾ ಅವಧಿಯ ನಂತರ ಮತ್ತೊಂದು ವೇಳಾಪಟ್ಟಿ. ಆ ಮಕ್ಕಳು ಏನ್ ಮಾಡ್ಬೇಕು, ಮನೆಗೆ ಹೋದ ತಕ್ಷಣ ಏನ್ ಮಾಡ್ಬೇಕು, ಅವರು ರೆಸ್ಟ್ ಮಾಡೋದಾಗ್ಲಿ, ಅದ್ರ ಜೊತೆಗೆ ಒಂದು ದಿನಕ್ಕೆ 6 ವಿಷಯಗಳನ್ನ ಹೇಗೆ ಅವರು ಪೂರ್ಣಗೊಳಿಸ್ಕೊಳ್ಬೇಕಂತ ಅಂತಕ್ಕಂಥದ್ದು ಶಾಲಾ ಅವಧಿಯ ನಂತರ ರಾತ್ರಿ ಮತ್ತು ಶಾಲಾ ಪೂರ್ವದಲ್ಲಿ ಬೆಳಿಗ್ಗೆ, ಅದು ಈ ಒಂದು ವೇಳಾಪತ್ರಿಕೆ ಹೊಂದಿರ್ತದ. ಅದ್ರ ಜೊತೆಗೆ ಮುಂಜಾನೆ ಮತ್ತು ಸಾಯಂಕಾಲ ವಿಶೇಷ ತರಗತಿಗಳನ್ನ ನಾವು ಜೂನ್ ಪ್ರಾರಂಭದಲ್ಲೇ ಪ್ರಾರಂಭಗೊಳಿಸ್ತೇವೆ SSLC ಮಕ್ಕಳಿಗಾಗಿ. ಜೂನ್ ಪ್ರಾರಂಭವಾದ ತಕ್ಷಣವೇ ಸ್ಪೆಷಲ್ ಮಾರ್ನಿಂಗ್ ಕ್ಲಾಸಸ್ ಮತ್ತು ಈವ್ನಿಂಗ್ ಕ್ಲಾಸಸ್, ಪ್ರತಿ ವಿಷಯವಾರು ದಿನಕ್ಕೊಂದು ವಿಷಯದಂತೆ ಮಾರ್ನಿಂಗ್ ಮತ್ತು ಈವ್ನಿಂಗ್ ಬೇರೆ ಬೇರೆಯಾಗಿ 2 ತರಗತಿಗಳು, ವಿಶೇಷ ತರಗತಿಗಳನ್ನ ತಗೊಳ್ತೇವೆ. ಆ ವಿಶೇಷ ತರಗತಿಗಳಲ್ಲಿ ವಿಶೇಷವಾಗಿ ನಾವು ಸ್ಲೋರ್ ಲರ್ನರ್ಸ್ ಅಂತ ಕರಿತೇವೆ. ಯಾವ ಮಕ್ಕಳು ನಿಧಾನಗತಿ ಕಲಿಕೆ ಮಕ್ಕಳು ಇರ್ತಾವ, ಆ ಮಕ್ಕಳನ್ನ ಆ ಅವಧಿಯಲ್ಲಿ ಆ ಮಕ್ಕಳನ್ನ ಕರೆಸಿಕೊಂಡು ಅವರಿಗೆ ತರಬೇತಿಯನ್ನ ಕೊಡ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇದ್ದೇವೆ. ಜೊತೆಗೆ ಪಾಲಕರ ಸಭೆಯನ್ನ ಕರಿತಾ ಇದ್ದೇವೆ ರೆಗ್ಯುಲರ್ಲಿ, ಮಂತ್ಲಿ, ಎವ್ರಿ ಮಂತ್, ಪ್ರತಿ ತಿಂಗಳು ಮಕ್ಕಳ ಪ್ರೋಗ್ರೆಸ್ ಕುರಿತಾಗಿ ಪಾಲಕರ ಸಭೆಯನ್ನ ಕರಿತೇವೆ. ಪಾಲಕರೊಂದಿಗೆ ಚರ್ಚೆಯನ್ನ ಮಾಡ್ತೇವೆ. ವಿಶೇಷವಾಗಿ ತಾಯಂದಿರ ಸಭೆಯನ್ನು ಕರಿತೇವೆ. ತಾಯಂದಿರು ಬಹಳಷ್ಟು ಮಕ್ಕಳ ಜೊತೆಗೆ ಸಲುಗೆಯಿಂದ ಇರೋದ್ರಿಂದ ಮತ್ತು ಹೆಚ್ಚು ಮನೆಯಲ್ಲಿ ಅವೈಲೇಬಲ್ ಇರೋದ್ರಿಂದ, ಹಾಗಾಗಿ ಮಕ್ಕಳಲ್ಲಿ ಅವರಿಗೆ ಬದಲಾವಣೆ ತರಲಿಕ್ಕೆ ಸಾಧ್ಯದ. ವಿಶೇಷವಾಗಿ ತಾಯಂದಿರ ಸಭೆಯನ್ನು ಕರೆದು ಅವ್ರಿಗೂ ಕೂಡ ಈಗ ನಡೆದಿರ್ತಕ್ಕಂತಹ ಒಂದು ಸ್ಪರ್ಧಾತ್ಮಕತೆಯನ್ನ ತಿಳಿಸ್ಕೊಡ್ತೇವೆ ಮತ್ತು ಅವರನ್ನ ನಮ್ಮೊಳಗೆ ಪಾಲ್ಗೊಳಿಸ್ತೇವೆ. ಈ ಶಿಕ್ಷಣ ವ್ಯವಸ್ಥೆಯನ್ನ ಟ್ರಯಾಂಗ್ಯುಲರ್ ಬೇಸ್ಡ್ ಶಿಕ್ಷಣ ವ್ಯವಸ್ಥೆ, ಪಾಲಕ, ಮಗು, ಶಿಕ್ಷಕ, ಈ 3ಗಳ ಒಂದು ಆಧಾರದ ಅಡಿಯಲ್ಲಿ ತಗೊಂಡ್ ಬಂದು ಕೆಲಸವನ್ನ